ನವೋದ್ಯಮದಲ್ಲಿ ಕರಾವಳಿಗರು ಮುಂಚೂಣಿಯಲ್ಲಿದ್ದು ಪ್ರಸ್ತುತ 3 ನವೋದ್ಯಮಿಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಲಭಿಸಿರುವ ಗೌರವ ಯುವ ಜನತೆಗೆ ಪ್ರೇರಣೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಜುಲೈ 31ರಂದು ನಡೆದ ಗ್ರಾಸ್ ರೂಟ್ಸ್ ಇನ್ನೋವೇಟಿವ್ ರೆಕಾಗ್ನಿಷನ್ 2026ರಲ್ಲಿ ರಾಷ್ಟ್ರಪತಿ ಅವರಿಂದ ಪುರಸ್ಕೃತರಾದ ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ನ 3 ಸಾಧಕರನ್ನು ನಗರದ ಓಷಿಯನ್ ಪರ್ಲ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಅವರು ಮಾತನಾಡಿದರು. ಕರಾವಳಿಯ ಜನರಿಗೆ ಅನ್ವೇಷಣೆ ಮಾಡುವ ಸಾಮರ್ಥ್ಯವಿದೆ. ಅವರಿಗೆ ಕುಟುಂಬ ಹಾಗೂ ಸಮಾಜದ ಬೆಂಬಲ ನೀಡಬೇಕಿದೆ. ಇದಕ್ಕಾಗಿಯೇ ಬ್ಯಾಕ್ ಟು ಊರು ಪರಿಕಲ್ಪನೆಯಲ್ಲಿ ವಿದೇಶ ಹಾಗೂ ಹೊರ ರಾಜ್ಯಗಳಲ್ಲಿರುವ ಇಲ್ಲಿನ ಉದ್ಯಮಿಗಳನ್ನು ಮತ್ತೆ ಊರಿಗೆ ಕರೆಸಿ ಇಲ್ಲಿಯೂ ಉದ್ಯಮ ಸ್ಥಾಪಿಸುವ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು. Mangalore is not just another city, because for the size of population we have, 10 ಲಕ್ಷ ನಮ್ಮ ಸಿಟಿಯಲ್ಲಿ ಇರುವಂಥದ್ದು ಪಾಪ್ಯುಲೇಷನ್. ಆ ಸಣ್ಣ ಪಾಪ್ಯುಲೇಷನ್ಗೆ ಮತ್ತೊಂದು ಸಣ್ಣ ಜಾಗಕ್ಕೆ ನಾವು ಕ್ರಿಯೇಟ್ ಮಾಡಿರುವಂತಹ ಸಾಧನೆಗಳು, ಇಟ್ ಈಸ್ ಇಫ್ ನಾಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ಡೆಫಿನೆಟ್ಲಿ ವಿ ಹ್ಯಾವ್ ಸೆಟ್ ದ ಟ್ರೆಂಡ್ ಇನ್ ದ ನೇಷನ್. ದಟ್ ಮೈಟ್ ಬಿ in the 60s and 70s ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರ್ಬೋದು, ಅದರ ನಂತರ ನಮ್ಮವರು ಹೊರಗಡೆ ಹೋಗಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ, ಹೋಟೆಲ್ ಇಂಡಸ್ಟ್ರಿಯಲ್ಲಿ, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಮಾಡಿರುವ ಸಾಧನೆಗಳಿರ್ಬೋದು. ಅದು ಕೂಡ ಸಣ್ಣ ಸಾಧನೆಗಳಲ್ಲ. ಇಲ್ಲಿ ಭೂಮಿ ಕಳ್ಕೊಂಡವ್ರು ಹೋಗಿ ಮುಂಬೈಯಲ್ಲಿ ಹೋಗಿ ಭಾಷೆ ಗೊತ್ತಿಲ್ಲದ ಜಾಗದಲ್ಲಿ ಭಾರಿ ಶಿಕ್ಷಣ ಇಲ್ಲದಂಥವ್ರು ಹೋಗಿ ಅಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸುವುದು ಜನರ ಮಧ್ಯೆ. ಮತ್ತು ಊಟ ತಿಂಡಿ ವಿಶ್ವಾಸ ಇಲ್ಲದೆ ಯಾರೂ ಬರೋದಿಲ್ಲ. ಹಾಗಾಗಿ ಆ ಸಾಧನೆಯನ್ನು ಕೂಡ ನಮ್ಮವರು ಹೋಗಿ ಮಾಡಿದರು. ಅದರ ನಂತರ ಇನ್ ಪ್ರೈವೇಟ್ ಎಜುಕೇಶನ್ ಅಂಡ್ ಪ್ರೈವೇಟ್ ಹೆಲ್ತ್ ಕೇರ್. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ರಾಷ್ಟ್ರಪತಿಗಳಿಂದ ಗುರುತಿಸಲ್ಪಟ್ಟ ದೇಶದ 26 ಸಾಧಕರಲ್ಲಿ ಕರಾವಳಿಯ 3 ಸೇರಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇದ್ದಾಗ ಸಾಧನೆ ಮಾಡಲು ಸಾಧ್ಯ. ನವೋದ್ಯಮಿಗಳ ಬೆಳವಣಿಗೆಗೆ ಪೂರ್ಣ ಸಹಕಾರ ನೀಡಲು ಬದ್ಧ ಎಂದರು. ಫೀಲ್ ಆಗುವಂಥ ಒಂದು ವಾತಾವರಣ ತಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಇದ್ದಂಥ 3 ಸಾಧಕರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂಥ ಒಂದು ಅವಕಾಶ, ಇನ್ನಷ್ಟು ಬೆಳಲಿಕ್ಕೆ ಅವಕಾಶ ತಮ್ಮ ಇನ್ಕ್ಯುಬೇಷನ್ ಸೆಂಟರ್ನಿಂದ ಅವರು ಹೊರಹೊಮ್ಮಿ ಬಂದಿದ್ದಾರೆ. ಹಾಗಾಗಿ ಕಳೆದ ಹಲವಾರು ವರ್ಷಗಳಿಂದ ಸಹಸ್ರಾರು ಈ ರೀತಿಯ ಸಾಧಕರಿಗೆ ಸಾಧನೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ನಿಟ್ಟೆ ಸಂಸ್ಥೆ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ವಿನಯ್ ಹೆಗಡೆ ಅವರ ಪರಿಶ್ರಮ ಪ್ರಯತ್ನ, ಅವರು ಹಾಕಿಕೊಟ್ಟಂಥ ದಾರಿ, ಆ ದಾರಿಯ ವಿಶೇಷವಾದಂಥ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಆ ಪ್ರೇರಣೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ಆ ಸಂಸ್ಥೆ ಬೆಳೀತಾ ಇದೆ. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ವಿಶಾಲ್ ಹೆಗ್ಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 3 ಸಾಧಕರ ಸಾಧನೆ ನಿಟ್ಟೆ ಸಂಸ್ಥೆಗೆ ಮಾತ್ರವಲ್ಲ, ಕರಾವಳಿಗೆ ಹೆಮ್ಮೆ. ಸಾಧನೆಯ ಹಾದಿಯಲ್ಲಿ ಎದುರಾಗುವ ಸವಾಲುಗಳನ್ನು ಮೆಟ್ಟಿ ನಿಂತು ಯಶಸ್ಸಿನ ಕಡೆಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. I just have one message for the 3 innovators, because I hope it's a seamless journey for you all from innovators to entrepreneurs, because ultimately, unless the product that or the companies that you all are envisioning is able to successfully scale up, then the innovation would definitely lose its charm. Because when the government, I think, came out with this vision of having incubation centers across, it was with the idea of creating jobs. I'm sure all of you all will definitely live up to that vision of the government and set up jobs in our region. ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ನ 3 ನವೋದ್ಯಮಗಳ ಸಾಧಕರು ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿಯಲ್ಲಿ ದೇಶದಾದ್ಯಂತ ಆಯ್ಕೆಯಾದ 26 ಮಂದಿ ಸಾಧಕರಲ್ಲಿ ಸ್ಥಾನ ಪಡೆದಿದ್ದಾರೆ. ಶಿಕ್ಷಣ ಪರಿಕರಗಳಿಗಾಗಿ ಅಕ್ಷಯ್ ಮಶೆಲ್ಕರ್, ಸಾಂಪ್ರದಾಯಿಕ ತಾಯಂದಿರ ಮತ್ತು ಶಿಶುಗಳ ಪೌಷ್ಟಿಕ ಆಹಾರದಲ್ಲಿ ಅನುಷಾ ಪ್ರಜ್ವಲ್, ಸ್ಮಾರ್ಟ್ ನೀರಿನ ಮಟ್ಟ ನಿಯಂತ್ರಣ ಹಾಗೂ ನಿರ್ವಹಣಾ ವ್ಯವಸ್ಥೆಯಲ್ಲಿ ರತ್ನಾಕರ್ ನಾಯ್ಕ್ ಅವರನ್ನು ಗೌರವಿಸಲಾಯಿತು. We will now like to welcome all of you steel crowd here. Definitely not the ones only in the room, but the whole of.
ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸಿಇಒ ಸಂಜೀವ್ ಕುಮಾರ್ ಗುಪ್ತಾ, ನೀತಿ ಆಯೋಗದ ನಾವೀನ್ಯತಾ ಮುಖ್ಯಸ್ಥ ನೀಲ್ ಕುಮಾರ್, ನಿಟ್ಟೆ ಡ್ಯೂಮ್ ಟು ಬಿ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತ್ತಾಯ, ನಿರ್ದೇಶಕ ರಾಜೇಂದ್ರ, ಉಪಾಧ್ಯಕ್ಷ ಪ್ರೊಫೆಸರ್ ಬಿ ಸತೀಶ್ ಕುಮಾರ್ ಭಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು. ಎಎಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ನ ಇಸಿಒ ಪುನೀತ್ ರೈ ಸ್ವಾಗತಿಸಿದರು. ಮ್ಯಾನೇಜರ್ ದೀಕ್ಷಾ ರೈ ವಂದಿಸಿದರು. ಅನುರಾಗ್ ಕಾರ್ಯಕ್ರಮ ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.